ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಿಲ್ಲ, ನಿಮ್ಮನ್ನ ನೋಡಿದ್ರೆ ತೀರಾ ಹತ್ರದಲ್ಲಿ ನೋಡಿದೀನಿ ಅಂತ ಅನಿಸ್ತಿದೆ. ನೀವ್ ನಾರ್ಮಲ್ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತೀರಾ ಅಂತ ನೋಡ್ಬೇಕಲ್ಲ. ಅಶುಚು, ಪ್ರಪಂಚದಲ್ಲಿ ಒಬ್ರು ತರನೇ 7 ಜನ ಇರ್ತಾರಂತೆ. ನೀವು ಬೇರೆ ಯಾರನ್ನೋ ನೋಡಿ ನಾನು ಅಂತ ಅನ್ಕೊಂಡಿರ್ಬಹುದು. ಇಲ್ಲ ಇಲ್ಲ, ನಾನು ನಿಮ್ಮನ್ನ ನಾರ್ಮಲ್ ಡ್ರೆಸ್ ಅಲ್ಲಿ ನೋಡಿದೀನಿ ಅಂತ ಅನಿಸ್ತಿದೆ. ಅದು ನಿನ್ನ ಭ್ರಮೆ ಕಂದ. ಹಾ, ನೀನು ಈ ರೀತಿ ಎಲ್ಲ ಪಾಪ ಮಾಡಿದಾಗ ನಿನ್ ಮನ್ಸು ಆ ಪಾಪನೆಲ್ಲ ತೊಳಿಬೇಕು ಅಂತ ನಮ್ಮಂತ ದೇವತಾ ಮನುಷ್ಯರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ನಾನ್ ನಿನಗೆ ಕಂಡಿರ್ಬೋದು. ನೋಡು, ನನ್ಗೆ ಪೂಜೆಗೆ ಸಮಯ ಆಗ್ತಾ ಇದೆ, ಬರ್ತೀನಿ ಮಗು. ಅಲ್ಲ, ಏನೇನೋ ಹೇಳಿ ನನ್ನನ್ನೇ ಏಮರ್ಸ್ಬಿಟ್ರಲ್ಲ. ಈಗ ನಾವು ಪೂಜೆಯ ಕೊನೆಯ ಹಂತಕ್ಕೆ ಬಂದಿದೀವಿ. ಎಲ್ರೂ ನಾನ್ ಹೇಳ್ದಾಗ ಒಂದ್ಸರಿ ಹೇಳಿ, ಗೋವಿಂದ ಗೋವಿಂದ ಗೋವಿಂದ. ಎಲ್ರೂ ನಿಮ್ ಮನೆ ದೇವ್ರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ನೀವ್ ಯಾಕ್ರಿ ಇದನ್ನ ಹೇಳ್ತಿದ್ದೀರಾ? ಅವ್ರು ಹೇಳಿದ್ರಲ್ಲ, ನಾನ್ ಹೇಳ್ದಂಗ್ ಹೇಳ್ಬೇಕು ಅಂತ. ನೀವ್ ಹೀಗೆಲ್ಲ ತೊಂದ್ರೆ ಕೊಟ್ರೆ ಹೀರೋಯಿನ್ ಆಗಲ್ಲ. ಎಲ್ರೂ ಮನೆ ದೇವ್ರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡ್ತಾ ನಾನಿವಾಗ ಹೇಳ್ಕೊಡೋ ಮಂತ್ರನ 11 ಸರಿ ಮನ್ಸಲ್ಲೇ ಜಪಿಸ್ಕೊಳ್ಳಿ. ಪೂಜೆ ಇನ್ನೇನು ಮುಗಿತಾ ಬಂದಿದೆ. ಈಗ ನಾನು ಹೊರಡೋ ಅಂತ ಸಮಯ ಬಂದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ನನ್ ಮಗನಿಗೆ ಇನ್ನೊಂದ್ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡೆ, ಯಾವಾಗ ನೆರವೇರತ್ತೆ? ಸೀತಮ್ಮ, ಈಗಾಗ್ಲೇ ನಿಮ್ ಮಗಂಗೆ ಗುಲಾಬಿ ಜೊತೆ ಮದ್ವೆ ಆಗಿದೆ. ಹೀಗಿರುವಾಗ ಇನ್ನೊಂದ್ ಮದ್ವೆ ಬಗ್ಗೆ ನೀವ್ ಯೋಚನೆ ಮಾಡೋದು ತಪ್ಪು. ಒಂದ್ ಮದ್ವೆ ಆಗಿರ್ಬೇಕಾದ್ರೆ ಮತ್ತೊಂದ್ ಮದ್ವೆ ಮಾಡಿಸೋದು ಮಹಾ ಪಾಪದ ಕೆಲ್ಸ. ಗುರುದೇವಿ ಅವರೇ, ಇವಳನ್ನ ನನ್ನ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ, ಮುಂದೆ ಒಪ್ಕೊಳ್ಳೋದು ಇಲ್ಲ. ಇವಳು ನನ್ ಮಗನ ಮರಳು ಮಾಡಿ ಮದುವೆ ಮಾಡ್ಕೊಂಡ್ ಬಂದು ಇವನ್ ಜೀವನನೇ ಹಾಳು ಮಾಡಿದಾಳೆ. ಇವಳು ಮೊದ್ಲು ಈ ಮನೆಯಿಂದ ತೊಲಗ್ಬೇಕು. ಇವಳಿಂದ ನನಗೆ ಮುಕ್ತಿ ಕೊಡಿಸಿ. ಗುಲಾಬಿ, ಸೀತಾದೇವಿ ಅವರೇ, ಯಾಕೆ ಈ ತರ ಮಾತಾಡ್ತೀರಾ? ಅದು ಅವಳು ಮುಂದೆನೆ. ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು. ಇವಳು ಒಳಗಡೆ ಹೋಗೋದ್ ಬಿಟ್ಟು ಹೊರಗಡೆ ಹೋಗಿದ್ರೆ ನಾನು ಖುಷಿ ಆಗ್ತಿದ್ದೆ. ಗುರುದೇವಿ ಅವರೇ, ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಕೊಡ್ಬೇಕು. ನೋಡಿ, ಇದು ತುಂಬಾ ಕಠಿಣವಾದ ಸಮಸ್ಯೆ. ಆ ಹುಡುಗಿ ಮನ್ಸು ನೋಯಿಸೋದಕ್ಕೆ ನನ್ ಮನ್ಸೊಪ್ಪಲ್ಲ. ಯಾವುದಕ್ಕೂ ಈ ವಿಷಯವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆನಲ್ಲಿ ಏನು ಉತ್ತರ ಸಿಗುತ್ತೋ ಅದನ್ನ ನಾನು ನಿಮಗೆ ಹೇಳ್ತೀನಿ. ಪ್ರಾರ್ಥನೆ ಮುಗಿಸಿ ನಾನು ಮತ್ತೆ ನಿಮ್ಗೆಲ್ಲ ಸಿಗ್ತೀನಿ. ಅಮ್ಮ, ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ಯಾರಿಗೆ ಸರಿ ಕಾಣದೇ ಇದ್ರು ನನಗೇನಾಗ್ಬೇಕು? ನನಗೆ ನಿನ್ ಮದುವೆ ಆಗ್ಬೇಕು ಅಷ್ಟೇ. ನೀ ಇದ್ರಲ್ಲಿ ತಲೆ ಹಾಕ್ಬೇಡ, ಬಾಯಿ ಮುಚ್ಕೊಂಡಿರೋ. ನೀನೇನಾದ್ರೂ ಮಾಡ್ಕೊ, ನಾನು ಒಪ್ಕೊಳ್ಳೋದಿಲ್ಲ. ಈಗ ನಿಮಗ್ ಸಮಾಧಾನ ಆಯ್ತಾ? ಗುಲಾಬಿ, ಅಮ್ಮ ಹಾಗಂದ್ರು ಅಂತ ಬೇಜಾರಾಯ್ತಾ? ಅಮ್ಮ ಹೇಗೆ ಅಂತ ಗೊತ್ತು ತಾನೆ? ಆದ್ರೂ ಸಮರ್ಥ್, ಬಂದೋರ್ ಮುಂದೆ ಎಲ್ಲ ಈ ತರ ಮಾತಾಡಿದ್ರೆ ಯಾರು ಸಹಿಸ್ಕೊಳ್ತಾರೆ ಹೇಳಿ? ಅವ್ರು ಪೂಜೆ ಮಾಡೋದಕ್ ಬಂದಿದ್ದಾರೆ. ಅವ್ರ ಮುಂದೆ ಆ ತರ ಕೇಳಿದ್ದು ನನಗಿಷ್ಟ ಆಗ್ಲಿಲ್ಲ. ಅವ್ರಿಗೆ ಅದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ?
24 ಗಂಟೆನೂ ಮದುವೆ ಅಂತಿರ್ತಾರೆ. ನಿಂಗೆ ಅವ್ರ ಬಗ್ಗೆ ಗೊತ್ತಿದ್ದು ನೀನೇ ಹಿಂಗೆ ಹೇಳಿದ್ರೆ ಹೇಗೆ ಹೇಳು? ಸಮರ್ಥ್, ನಾನು ಭಯ ಪಡ್ತಿರೋದು ಆ ವಿಷಯಕ್ಕಲ್ಲ, ಆ ಸನ್ಯಾಸಿನಿ ವಿಷಯಕ್ಕೆ. ಅವ್ರೇನಾದ್ರೂ ನಿಮ್ ಮಗಂಗೆ ಇನ್ನೊಂದು ಮದ್ವೆ ಮಾಡ್ಲೇಬೇಕು, ಇವಳನ್ನ ಮನೆಯಿಂದ ಹೊರಗಾಕಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮಮ್ಮ ಮಾಡೇ ಮಾಡ್ತಾರೆ ಅಲ್ವಾ? ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ ಗುಲಾಬಿ? ಸನ್ಯಾಸಿನಿ ನೋಡಿದ್ರೆ ಹಾಗನ್ಸಲ್ಲ. ಅವರಿಂದ ನಮಗೆ ಒಳ್ಳೇದೇ ಆಗುತ್ತೆ. ಬೇಕಾದ್ರೆ ಅವ್ರ ಹತ್ರ ನಾನು ಪರ್ಸ್ನಲಾಗಿ ಮಾತಾಡ್ಲಾ? ಬೇಡ ಸಮರ್ಥ್, ನೀವೇನು ಮಾತಾಡ್ಬೇಡಿ. ಆಮೇಲೇನಾದ್ರೂ ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮನ್ನೇ ಆಟ ಆಡ್ಸೋದಕ್ಕೆ ಶುರು ಮಾಡಿದ್ರೆ ಸುಮ್ಮನೆ ಯಾಕೆ? ಬೇಡ. ಗುಲಾಬಿ, ನೀನು ಸುಮ್ಮನೆ ಏನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂತಿದ್ಯಾ. ಅವ್ರು ಏನೇ ಹೇಳಿದ್ರು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಮ್ಮಿಬ್ರು ಪ್ರೀತಿಗೆ ಆ ದೇವರೇ ಸಪೋರ್ಟ್ ಮಾಡ್ತಿರುವಾಗ ಯಾರು ನಮ್ಮನ್ನ ದೂರ ಮಾಡೋದಕ್ಕಾಗುತ್ತೆ ಹೇಳು? ಸಮರ್ಥ್, ನಿಮ್ ಮಾತು ಕೇಳಿ ನನಗೆ ಧೈರ್ಯ ಬರ್ತಿದೆ. ನೀವೇನಾದ್ರೂ ಇಲ್ಲ ಅಂದಿದ್ರೆ ನನ್ನ ಕತೆ ಏನಾಗಿರ್ತಿತ್ತೋ. ನಾನು ಇಲ್ಲದೆ ಹೋಗಿದ್ದಿದ್ರೆ ನಿಮ್ಮ ಕತೆ ಇನ್ನೂ ಚೆನ್ನಾಗಿರ್ತಿತ್ತು ಗುಲಾಬಿ. ಯಾಕಂದ್ರೆ ನಾನು ನನ್ನ ಪ್ರೀತಿಲಿ ನಿಮ್ಮನ್ನ ಬಂಧಿಸ್ಕೊಂಡ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಿದೆ. ಇಲ್ಲ ಸಮರ್ಥ್, ನೀವು ನನ್ನನ್ನ ಬಂಧಿಸಿಟ್ಕೊಂಡಿಲ್ಲ. ನಾನು ನಿಮ್ಮನ್ನ ನನ್ನ ಹೃದಯದಲ್ಲಿ ಬಂಧಿಸಿಟ್ಕೊಂಡಿದ್ದೀನಿ. ನೋಡು, ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇರುವಾಗ ಯಾರು ನಮ್ಮನ್ನ ದೂರ ಮಾಡೋದಕ್ಕಾಗುತ್ತೆ ಹೇಳು? ನಿಜವಾದ ಪ್ರೀತಿಲಿ ಕಷ್ಟಗಳು ಸಹಜ. ಅದನ್ನ ಎದುರಿಸ್ದಾಗ್ಲಿ ಅಲ್ವಾ ನಮ್ಮ ಪ್ರೀತಿನ ನಾವು ಉಳಿಸ್ಕೊಳಕ್ಕಾಗೋದು. ಹೌದು ಸಮರ್ಥ್, ಆದ್ರೆ ನಮ್ ಪ್ರೀತಿಗೆ ನಮ್ಮನೆಯವರೇ ಯಾಕೆ ಅಡ್ಡಿ ಬರ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ರೀತಿ ಅಂದ್ರೆ ಅವ್ರಿಗಾಗೋದೇ ಇಲ್ವಾ? ಪ್ರೀತಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಗುಲಾಬಿ? ಇವತ್ತು ಜನರು ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರೀತಿನೇ ಕಾರಣ. ಈಗ ನಾವು ಚಿಕ್ಕ ಮಗುನ ಎತ್ತಿ ಆಡಿಸಿ ಬೆಳೆಸ್ತೀವಿ. ಮುಂದೊಂದು ದಿನ ಯಾರನ್ನೋ ಇಷ್ಟಪಡ್ತಿದ್ದೀವಿ ಅಂತಂದಾಗ ನಮ್ಗೆ ಹೇಗಾಗಬೇಕು? ಎಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರ ಅನ್ನೋ ಭಯ. ಅದಕ್ಕೆ ನಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ. ಪ್ರೀತಿ ಬಗ್ಗೆ ನೀವು ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ಅದ್ರ ಮೇಲೆ ಪ್ರಬಂಧ ಏನಾದ್ರೂ ಬರೆದ್ರೆ ಡಾಕ್ಟರೇಟ್ ಪಕ್ಕ. ಗುಲಾಬಿ, ನಂಗೆ ಯಾವುದೋ ಯೂನಿವರ್ಸಿಟಿ ಕೊಡೋ ಡಾಕ್ಟರೇಟ್ ಬೇಕಾಗಿಲ್ಲ. ನಿನ್ನ ಹಾರ್ಟಲ್ಲಿ ನನಗೆ ಯೂನಿವರ್ಸಿಟಿ ಡಾಕ್ಟರೇಟ್ ಬೇಕು. ಯಾಕೆ ಅಂದರೆ ನಾನು ನಿನ್ನ ಹೃದಯದ ಬಡಿತ ಅಲ್ವಾ? ಗುಲಾಬಿ, ನಿನ್ನನ್ನ ಹೀಗೆ ನೋಡ್ತಾ ಇದ್ರೆ ಹಾಗೆ ನಿನ್ನ ಕೆನ್ನೆನ ಕಚ್ಕೊಂಡು ತಿನ್ಬೇಕು ಅಂತ ಅನಿಸ್ತಿದೆ. ಓಕೆ, ಫಸ್ಟು ಕೆಳಗಡೆ ಮಾಡಿರೋ ತಿಂಡಿ ತಿನ್ನಡೀರಿ, ಆಮೇಲೆ ಕೆನ್ನೆ ಕಚ್ಚೂರಂತೆ. ಈ ಸೀತಮ್ಮಂಗೇನ್ ಬಂದಿರೋದು? ಅಷ್ಟು ಮುದ್ದಾದ ಒಳ್ಳೆ ಸೊಸೆನಿಟ್ಕೊಂಡು ಮಗಂಗೆ ಇನ್ನೊಂದು ಮದ್ವೆ ಮಾಡ್ತೀನಿ ಅಂತ ಹೊರಟಿದಾರಲ್ಲ.